ಇಲ್ಲಿ ಏನ್ ಬೇಕಾದ್ರೂ ನಡೆಯಬಹುದೆಂಬ ಮಾತುಗಳಿಗೆ ಕನ್ನಡ ಚಿತ್ರರಂಗದ ಆ ನಟಿಗೆ ಎದುರಾಗುತ್ತಿರುವ ಊಹೆಗೂ ಮೀರಿದ ವಿಚಿತ್ರಗಳೇ ಸಾಕ್ಷಿ. ಇನ್ನು ಅಂತಹ ಚಿತ್ರ ವಿಚಿತ್ರಗಳ ಜೊತೆಗೆ ಆ ನಟಿಗೆ ದೇಹದ ಎಡಭಾಗವು ಬಿದ್ದು ಹೋದ ನಂತರ ಆಗಿದ್ದೇನು? ಕನ್ನಡ ಚಿತ್ರರಂಗದ ಆ ನಟಿಯಾದ್ರೂ ಯಾರೆಂಬ ಸಂಗತಿಗಳ ಮುಂದುವರೆದ ಭಾಗವೇ ನಮ್ಮ ಇಂದಿನ ಹೀಗೂ ಉಂಟೆ. ಕನ್ನಡ ಚಿತ್ರರಂಗದ ಆ ನಟಿಗೆ ಎದುರಾಗುತ್ತಿರುವಂತಹ ಒಂದೊಂದು ವಿಚಿತ್ರವೂ ಸಹ ಆಘಾತಕಾರಿಯಾಗಿದೆ. ಕನ್ನಡ ಚಿತ್ರರಂಗದ ಈ ನಟಿಯ ಮನೆಗೆ ಪ್ರತಿದಿನ ಸರ್ಪ ಬರಲು ಆರಂಭಿಸಿತು. ಅಡುಗೆ ಮನೆಯಲ್ಲಿ ಹಾವು, ಟಿವಿಯ ಮೇಲೆ ಹಾವು, ಎಲ್ಲಂದರಲ್ಲಿ ಹಾವು. ಪ್ರತಿದಿನ ಮನೆಯಲ್ಲಿ ಹಾವು ಕಾಣಿಸಿಕೊಳ್ಳುವುದರ ಜೊತೆಗೆ ಚೇಳುಗಳು ಸಹ ಕಾಣಿಸಿಕೊಳ್ಳಲು ನಿಂತವು. ಪ್ರತಿದಿನ ಹಾವು, ಪ್ರತಿದಿನ ಚೇಳು. ಹಾವು ಚೇಳು ಲೆಕ್ಕನೇ ಇಲ್ಲ ಸರ್. ರೆಗ್ಯುಲರ್ ಅಂದ್ಕೊಳ್ಳಿ. ಅಂದರೆ ಈಗ ಮಲ್ಕೊಂಡಿರ್ತೀವಿ, ಸಡನ್ ಆಗಿ ಏನೇನೋ ಬೆಡ್ ಕ್ಲೋಸ್ ಮಾಡಬೇಕು, ಫೋಲ್ಡಿಂಗ್ ಮಾಡಬೇಕು, ಆ ಟೈಮಲ್ಲಿ ಅಲ್ಲೆಲ್ಲಾದರೂ ಹರಿದಿರುತ್ತೆ, ಅಲ್ಲೇ ಇರುತ್ತೆ. ಇಲ್ಲ ಮಂಡ್ರಗಪ್ಪೆ ಚೇಳು. ಹಾವುಗಳ ಭಯದೊಂದಿಗೆ ಚೇಳುಗಳ ಭಯದೊಂದಿಗೆ ಜೀವನ ಸಾಗಿಸಲು ನಿಂತ ಈ ನಟಿಗೆ ಮತ್ತೊಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ ಭಯವನ್ನ ಉಂಟು ಮಾಡುವ ಕನಸುಗಳು ಬರಲು ಆರಂಭಿಸಿದ್ದು. ಯಾರೋ ಕೂಗಿ ಕರೆಯುವಂತಹ ಕನಸು. ಕನಸು ಈ ಥರದ್ದೆಲ್ಲ ಸ್ವಲ್ಪ ನನಗೆ ಜಾಸ್ತಿ ಏನಾದರೂ ನಿದ್ದೆ ಮಾಡೋದು ಬಿಡ್ತಿರ್ಲಿಲ್ಲ. ಕನಸುಗಳು ಜಾಸ್ತಿ ಡಿಸ್ಟರ್ಬ್ ಮಾಡ್ತಾಯಿತ್ತು. ಕೂಗ್ದಂಗೆ ಕೂಗ್ತಾ ಇರೋ ಥರ ಹೆಸರು ಕೂಗೋದು, ವಸಂತ ವಸಂತ ಬಾ ಬಾ ಅಂತ ಕರೆಯೋದು ಜಾಸ್ತಿ. ಬಟ್ ಯಾರು ಕರಿತಿದ್ರು ಏನು ಅಂತ ಗೊತ್ತಿಲ್ಲ. ಎದ್ದು ಬಂದು ಬಾಗಿಲು ತೆಗೆದು ನೋಡಿದ್ರೆ ಯಾರು ಇರ್ತಿರ್ಲಿಲ್ಲ. ಹಾವುಗಳ ಕಾಟ, ಚೇಳುಗಳ ಕಾಟ, ವಿಚಿತ್ರವಾದ ಕನಸುಗಳ ಕಾಟವು ದಿನದಿಂದ ದಿನಕ್ಕೆ ಹೆಚ್ಚಾಯಿತು. ಮನೆಯಲ್ಲಿ ಬರೀ ಜಗಳ. ಅಂತಹ ಎಲ್ಲ ವಿಚಿತ್ರಗಳಿಂದಾಗಿ ನಟಿಗೆ ಖಿನ್ನತೆ ಆವರಿಸಿತು. ಅಂತಹ ಖಿನ್ನತೆಯಿಂದ ಬಳಲಲು ನಿಂತ ನಟಿಯಲ್ಲಿ ಆತ್ಮಹತ್ಯೆಗೂ ಸಹ ಯತ್ನಿಸಿದ್ರು. ಹಾಗೆ ಯತ್ನಿಸಿದಾಗಲೆಲ್ಲ ಮನಸ್ಸು ಬೇಡವೆಂದು ಹೇಳಲು ನಿಂತಿತು. ಅದಕ್ಕೆ ಕಾರಣ ನಟಿಯ ಇಬ್ಬರು ಹೆಣ್ಣು ಮಕ್ಕಳು. ಸೂಸೈಡ್ ಅನ್ನೋದನ್ನ ಲೆಕ್ಕ ಇಲ್ಲದೆ ಇರೋಷ್ಟು ಪ್ರಯತ್ನ ಪಟ್ಬಿಟ್ಟೆ. ಫ್ಯಾನ್ ನೋಡಿದ್ರೆ ಹ್ಯಾಂಗ್ ಮಾಡ್ಕೋಬೇಕನ್ಸುತ್ತೆ. ತುಂಬ ಸರಿ ಪ್ರಯತ್ನ ಪಟ್ಟೆ. ನಾನು ಹೋಗ್ಬಿಟ್ರೆ ನನ್ನ ಮಕ್ಳನ್ನ ಯಾರು ಸಾಕ್ತಾರೆ? ನನಗೇನೋ ಅಪ್ಪ ಅಮ್ಮ ಅಟ್ಲೀಸ್ಟ್ ಏನಕ್ಕಾದ್ರೂ ಮಾಡ್ಬೋದೇನು. ನನ್ನ ಮಕ್ಳಿಗೆ ಅಥವಾ ನಾವು ಆಯ್ತಾರ, ಗಂಡ ನೆಟ್ಟಿಗೆ ನೋಡ್ಕೋತಾರ, ಇಲ್ಲ ಇವು ಭಿಕ್ಷೆ ಬೇಡ್ತವ, ಬೇಡ ಬೇಡ ಸಾಯ್ಬಾರ್ದು ಅನ್ನೋದು ಆಮೇಲೆ ಕಲ್ಲಾದೆ. ಆತ್ಮಹತ್ಯೆಯ ಯೋಚನೆ ಎಷ್ಟೇ ಕಾಡಿದ್ರೂ ಸಹ ಮಕ್ಕಳಿಗಾಗಿ ನಾನು ಜೀವಂತವಾಗಿರಬೇಕೆಂಬ ನಿರ್ಧಾರವನ್ನ ಮಾಡಿದ ನಟಿಗೆ ಮತ್ತೊಂದು ವಿಚಿತ್ರ ಆವರಿಸಿತು. ಆ ವಿಚಿತ್ರವೇ ಇದ್ದಕ್ಕಿದ್ದಂತೆ ಭಯ ಆವರಿಸಿದಂತಾಗಿ ದೇಹದ ಎಡಭಾಗವು ಬಿದ್ದು ಹೋಗಿತ್ತು. ಇನ್ನು ಇಂತಹ ವಿಚಿತ್ರಗಳು ಹಲವು ವರ್ಷಗಳ ಹಿಂದೆ ನಟಿ ಭಾವನಾರವರನ್ನು ಆವರಿಸಿತ್ತು. ಅಂತಹ ವಿಚಿತ್ರದಿಂದ ಪ್ರತಿಕ್ಷಣ ನಟಿ ಭಾವನಾರವರು ರೋಧಿಸಲು ನಿಂತರು. ಇನ್ನು ನೀವು ಮಲಗಿದಾಗ, ನೀವು ಅರೆ ನಿದ್ದೆಯಲ್ಲಿದ್ದಾಗ ನಿಮ್ಮನ್ನ ಆಕ್ರಮಿಸುವಂತಹ ಆ ಜನರಾದ್ರೂ ಯಾರು ಅನ್ನೋ ಪ್ರಶ್ನೆಗಳಿಗೆ ಅಂದು ಭಾವನಾರಿಂದ ಬಂದ ಉತ್ತರ ಯಾವ್ದಾವ್ದೋ ಫೇಸಸ್ ಬರುತ್ತೆ, ಬಟ್ ಗೊತ್ತಿಲ್ಲದೆ ಇರೋರೇ ಬರ್ತಾರೆ. ಎಷ್ಟೊಂದ್ಸತಿ ಕ್ಲಿಯರ್ ಆಗಿ ಕಾಣಿಸ್ತಾ ಇರುತ್ತೆ, ಆದ್ರೆ ಅದು ಯಾರಂತ ನಂಗೆ ಗೊತ್ತಿಲ್ಲ.
ಇನ್ನು ವಿಚಿತ್ರಗಳು ಆವರಿಸಿದ ನಂತರ ಭಯವನ್ನ ಉಂಟು ಮಾಡುವ ಕನಸುಗಳು ಬೀಳಲು ಆರಂಭಿಸಿದ ನಂತರ ದೇಹದ ಅರ್ಧ ಭಾಗವು ಬಿದ್ದು ಹೋದ ನಂತರ ನಟಿಯನ್ನ ಆಸ್ಪತ್ರೆಗೆ ಸೇರಿಸಲಾಯಿತು. ಆಸ್ಪತ್ರೆಯಲ್ಲಿ ನಾನಾ ರೀತಿಯ ಪರೀಕ್ಷೆಗಳನ್ನು ನಡೆಸಿದ ವೈದ್ಯರು ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ದು. ಅಲ್ಲೂ ಎಲ್ಲ ರಿಪೋರ್ಟ್ ನಾರ್ಮಲ್ ಬರ್ತಿದೆ. ನನಗೆ ಅದು ನಡ್ಕ ಬಂದ್ಮೇಲೆ ಲೆಫ್ಟ್ ಸ್ವಾಧೀನ ತಪ್ಪೋಯ್ತು. ಓಡಾಡೋಕ್ಕಾಗ್ತಿರ್ಲಿಲ್ಲ. ನನ್ನ ಕೆಲಸ ನಾನು ಏನೂ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಸ್ನಾನ ಮಾಡೋಕ್ಕಾಗ್ತಿರ್ಲಿಲ್ಲ, ಊಟ ಮಾಡೋಕ್ಕಾಗ್ತಿರ್ಲಿಲ್ಲ, ಕಾನ್ಶಿಯಸ್ ಅನ್ನೋದು ಇರಲಿಲ್ಲ. ಇಂಥ ಸ್ಥಿತಿಯಲ್ಲಿ ಮತ್ತೊಂದು ಆಘಾತ ಎದುರಾಯಿತು. ಆ ಆಘಾತವೇ ಮಗಳು ತೆವಳಿಕೊಂಡು ಜೀವನ ಸಾಗಿಸುವುದನ್ನು ನೋಡಿ ನೋಡಿ ಬಹಳಷ್ಟು ನೊಂದುಕೊಂಡ ನಟಿಯ ತಂದೆಯವರು ಹೃದಯಾಘಾತವಾಗಿ ಸಾವನ್ನಪ್ಪಿತ್ತು. ವೀಸಿಂಗ್ ಇದ್ದಿದ್ದು ಸ್ಟ್ರೋಕ್ ಆಗೋಯ್ತು. ಟೆನ್ಷನ್ ಜಾಸ್ತಿ ಆಗ್ಬಿಟ್ಟು ಸ್ಟ್ರೋಕ್ ಹೊಡಿತು ಸರ್. ಲೆಫ್ಟಿಗೆ ಹೊಡೆದು ಸ್ಟ್ರೋಕು, ಹಿಂದೆನೆ ಸ್ಟ್ರೋಕು, ಅದರಿಂದನೇ ಹಾರ್ಟ್ ಅಟ್ಯಾಕು. ಹಿಂದೆನೆ 4 ಅವರ್ ಅಷ್ಟೇ ಮಾತಾಡ್ತಿದ್ದಪ್ಪ. 6 ಗಂಟೆಲಿ ಚೆನ್ನಾಗಿ ಮಾತಾಡ್ತಾ ನಿಂತವರು ನೆಕ್ಸ್ಟ್ 12 ಗಂಟೆಗೆ ಸತ್ತು. ಒಂದಲ್ಲ ಒಂದು ವಿಚಿತ್ರ, ಒಂದಲ್ಲ ಒಂದು ಆಘಾತ, ಊಹೆಗೂ ಮೀರಿದ ಘಟನೆಗಳು. ಇನ್ನು ನೋವಿನೊಂದಿಗೆ ಕಣ್ಣೀರಿನೊಂದಿಗೆ ಜೀವನ ಸಾಗಿಸಲು ನಿಂತ ನಟಿಗೆ ಮತ್ತೊಂದು ಆಘಾತ ಅಪ್ಪಳಿಸಿತು. ಆ ಆಘಾತವೇ ದೊಡ್ಡ ಮಗಳು ಸಾವನ್ನಪ್ಪಿದ್ದು. ಮಗಳನ್ನು ಕಳ್ಕೊಂಡೆ. ಅದು ಜೀವನದಲ್ಲಿ ತುಂಬಾ ದೊಡ್ಡ ನೋವು. ಒಂದೊಂದಾದ್ರೆ ಅವಳದೊಂದು. ಓದ್ತಾ ಇದ್ರು, ಡಿಗ್ರಿ ಮಾಡ್ತಾ ಇದ್ರು. ಬರೀ ನೋವು. ಇಲ್ಲಿ ಖುಷಿಯಾಗಿದ್ದೀನಿ ಅನ್ನೋದ್ಕಿಂತ ಬರೀ ನೋವಲ್ಲಿದ್ದೀನಿ ಅಂತ ಹೇಳ್ಬೋದು. ನಿಮ್ಮ ಮಗಳಿಗೆ ಏನಾಯಿತು? ಸಾವನ್ನಪ್ಪಿದ್ದು ಏಕೆ? ಮಗಳಿಗೆ ವಯಸ್ಸು ಎಷ್ಟಾಗಿತ್ತೆಂಬ ನಾನಾ ಪ್ರಶ್ನೆಗಳಿಗೆ ನಟಿಯಿಂದ ಬಂದ ಉತ್ತರ, ಆಕೆ ಡಿಗ್ರಿ ಮಾಡುತ್ತಿದ್ದಳು, ಮನೆಯನ್ನ ಬಿಟ್ಟಳು, ಪ್ರೀತಿಸಿ ಮದುವೆ ಆದಳು. ಏನಾಯ್ತೋ ಗೊತ್ತಿಲ್ಲ, ಆಕೆ ಸಾವನ್ನಪ್ಪಿದಳೆಂಬುದು. ಇನ್ನು ಮಗಳು ಸಾವನ್ನಪ್ಪಿದ ನಂತರವಂತೂ ಬಹಳಷ್ಟು ಖಿನ್ನತೆಗೊಳಗಾದ ನಟಿ ಪ್ರತಿ ಕ್ಷಣ ಮಗಳನ್ನ ನೆನೆದು ಕಣ್ಣೀರಿಡಲು ನಿಂತರು. ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೇನೋ ಅಂತ ಹೇಳಲು ನಿಂತರು. ಯಾವ ಜನ್ಮದ ಕರ್ಮ ಇದು? ಇಲ್ಲ ಯಾವ್ದಾರ ಜನ್ಮದಲ್ಲಿ ಯಾರಿಗಾರ ನೋವು ಕೊಟ್ಟಿದ್ನ, ಅದಕ್ಕೆ ನಾನು ಈಗ ಅನ್ಭವಿಸ್ತಾ ಇದ್ದೀನ ಗೊತ್ತಿಲ್ಲ. ಬಟ್ ಅನ್ಭವಿಸ್ಬಿಟ್ಟೆ ಸರ್, ಭಯಂಕರ ಅನ್ಭವಿಸ್ದೆ. ವಯಸ್ಸಿಗೆ ಬಂದ ದೊಡ್ಡ ಮಗಳನ್ನ ಕಳೆದುಕೊಂಡು ಅನ್ನ ಆಹಾರವನ್ನ ತ್ಯಜಿಸಿ ಹಾಸಿಗೆ ಹಿಡಿದು ನೋವಿನೊಂದಿಗೆ ರೋಧಿಸಲು ನಿಂತ ತಾಯಿಗೆ ಚಿಕ್ಕ ಮಗಳು ಒಂದು ಸಲಹೆ ನೀಡಿದ್ಲು. ಚಿಕ್ಕ ಮಗಳು ನೀಡಿದ ಆ ಸಲಹೆಯೇ, ಅಮ್ಮ ನೀನು ಇದರಿಂದ ಆಚೆ ಬಾ, ಛಲದೊಂದಿಗೆ ಬದುಕು. ಬರೀ ಯೋಚಿಸುವುದರಿಂದ, ಅಳುತ್ತಾ ಕೂರುವುದರಿಂದ ಇಲ್ಲಿ ಏನೂ ಸಾಗದು. ನಿನಗೆ ಇಚ್ಛಿಸಿದ್ದನ್ನ ನೀನು ಮಾಡು, ಜಗತ್ತಿಗೆ ನೀನು ಏನೆಂದು ತೋರಿಸೆಂದು ಹೇಳಲು ನಿಂತಿದ್ದ. ಚಿಕ್ಕ ಮಗಳ ಅಂತಹ ಮಾತುಗಳನ್ನ ಕೇಳಲು ನಿಂತ ತಾಯಿಗೆ ಅದೇನಾಯಿತೋ ಗೊತ್ತಿಲ್ಲ, ತಮ್ಮ ಜೀವನದಲ್ಲಿ ಆ ಒಂದು ಬಾರಿ ಪವಾಡವನ್ನ ಎಸಗಿದ್ದ ಆ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಒಂದು ಸಂಕಲ್ಪವನ್ನ ಮಾಡಿ ಆನಂತರ ಒಂದು ನಿರ್ಧಾರ ಮಾಡಿದ್ರು. ನಾನು ಸಿನಿಮಾದಲ್ಲಿ ನಟಿಸಬೇಕೆಂಬುದು, ಎಲ್ಲವನ್ನೂ ಮರೆಯಬೇಕೆಂಬುದು, ಹೆಸರು ಮಾಡಬೇಕೆಂಬುದು. ಅಂತಹ ನಿರ್ಧಾರದಂತೆ ಅವರು ಅದಕ್ಕಾಗಿ ಎಡೆಬಿಡದೆ ಶ್ರಮ ವಹಿಸಿ ತಮ್ಮ 35ನೇ ವಯಸ್ಸಿನಲ್ಲಿ ಚಿತ್ರರಂಗದಲ್ಲಿ ಕಾಲಿರಿಸಿಯೇ ಬಿಟ್ಟರು. ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿನಯದ ಬಜರಂಗಿ 2ನಲ್ಲಿ ಅಭಿನಯಿಸಿಯೇ ಬಿಟ್ಟರು. ಮಗಳನ್ನ ಕಳೆದುಕೊಂಡಂತಹ ಈ ಮಹಿಳೆ ಇದೀಗ ಚಿತ್ರರಂಗದಲ್ಲಿ ಹೆಸರನ್ನ ಮಾಡುತ್ತಿರುವುದೇ ಸಾಕ್ಷಿ. ತಮ್ಮ ಮೊದಲ ಪ್ರಯತ್ನದಲ್ಲಿ ಬಜರಂಗಿ 2ನಂತಹ ದೊಡ್ಡ ಚಿತ್ರದಲ್ಲಿ ನಟಿಸಿದ ಈ ಮಹಿಳೆಯಾದ್ರೂ ಯಾರು? ಇಲ್ಲಿಗಾಗಲೇ ಹಲವಾರು ಚಿತ್ರಗಳಲ್ಲಿ ನಟಿಸಿರುವ ಈ ಮಹಿಳೆಯಾದ್ರೂ ಯಾರು ಅಂದ್ರೆ ಮಂಜುಳಾ ಅರಸ್. ಎಂದಿಗೂ ನೀ ಅಬಲೆಯೂ ಅಲ್ಲ, ಯಾರಿಗೂ ನೀ ದಾಸಿಯೂ ಅಲ್ಲ, ಜಗವೇ ನಿನ್ನ ಮುಷ್ಟಿಯಲಿ, ನೀ ತಾನೇ ಮೊದಲು ಸೃಷ್ಟಿಯಲಿ, ಪ್ರತಿ ಹೆಜ್ಜೆಗೂ ಇರಲಿ ಧೈರ್ಯವು ನಿನ್ನಲ್ಲಿ. Proud to be woman, fight for the reason. ಪ್ರತಿದಿನ 10 ಮಾತ್ರೆಗಳನ್ನ ಸೇವಿಸಲು ನಿಂತ ಮಂಜುಳಾ ಅರಸ್ ರವರು ಬಹಳಷ್ಟು ದಪ್ಪ ಆಗಿಬಿಟ್ಟಿದ್ರು. ಎಲ್ಲವನ್ನು ಮರೆಯಲು ತಮ್ಮನ್ನ ಚಿತ್ರರಂಗದಲ್ಲಿ ತೊಡಗಿಸಿಕೊಳ್ಳಲೇಬೇಕೆಂಬ ಅಚಲ ನಿರ್ಧಾರವನ್ನ ಮಾಡಿದ ಮಂಜುಳಾ ಅರಸ್ ಅವರು ಮೊದಲಿಗೆ ವಾಕ್ ಮಾಡಲು ಆರಂಭಿಸಿದ್ರು.
ಓಡಲು ನಿಂತರು, ಜಿಮ್ಗೆ ಹೋಗಲು ನಿಂತರು, ಯೋಗ ಮಾಡಲು ನಿಂತರು, ಹಲವಾರು ಕೆಜಿಗಳಷ್ಟು ತೂಕವನ್ನ ಇಳಿಸಿದ್ರು. ತರಬೇತಿಯೊಂದಿಗೆ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು, ಅಭಿನಯಿಸಲು ನಿಂತರು. ಮುತ್ತಾದ ನಿನ್ನ ಹೆಸರೇನು, ನೀನೊಂದು ಸಿಹಿ ಕನಸೇನು, ಚೋರಿಯಾಗಿದೆ ಈ ಎಲ್ಲ ನೋವು ಮರೆಯಕ್ಕೆ ನನಗೇ ಗೊತ್ತಿಲ್ಲದೆ ನಾ ಬಣ್ಣದ ಲೋಕಕ್ಕೆ ಬಂದೆ. ಇನ್ನೊಂದು ನನ್ನ ಮಗಳು ಹೇಳಿದ್ದು ಒಂದು ಮಾತು, ನೀನು ಹಿಂಗೆ ಆದ್ರೆ ನಾನು ಬಿಟ್ಟೊಟ್ಟೋದ್ರೆ, ನೀನು ಹಿಂಗೆ ಆದ್ರೆ ನಾನು ಬಿಟ್ಟೊಟ್ಟೋದ್ರೆ, ಇಲ್ಲ ನಾನು ನಿನ್ ಬಿಟ್ಟಿಟ್ಟು ಹೊಟ್ಟೋದ್ರೆ ನಾನು ಧೈರ್ಯ ತಗೋಬೇಕು, ನಾನು ಕಲ್ಲಾಗಬೇಕು. ನಿರ್ಧಾರ ಮಾಡಿ ಚಂದ್ರ 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 ನನ್ನ ಇಂದ್ರ ಒಲಿಜಿನಂತ ಯಾಕೆ ನಂಗೆ ಹೇಳಿಲ್ಲ? ಬಜರಂಗಿ ಸೇರಿದಂತೆ ಮರ್ದಿನಿ, ಸತ್ಯಂ, ಧೈರ್ಯಂ, ಕಸ್ತೂರಿಪುರ ಸೇರಿದಂತೆ ಸುಮಾರು 15ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವ ಮಂಗಳಗೌರಿ ಮದುವೆ, ಸುಂದರಿ, ನೇತ್ರಾವತಿ, ನಮ್ಮನೆ ಯುವರಾಣಿ ಸೇರಿದಂತೆ ನಾನಾ ಧಾರಾವಾಹಿಗಳಲ್ಲಿ ನಟಿಸುತ್ತಿರುವ ಮಂಜುಳಾ ಅರಸ್ರವರು ಇದೀಗ ತಾವೇ ಒಂದು ಚಿತ್ರವನ್ನ ನಿರ್ಮಾಣ ಮಾಡುತ್ತಿದ್ದಾರೆ. ಆ ಚಿತ್ರದ ಹೆಸರು ಸೆಕ್ಟರ್ 7. ಇದೀಗ ಪತಿ ಹಾಗೂ ಚಿಕ್ಕ ಮಗಳ ಪ್ರೋತ್ಸಾಹದಿಂದ ಚಿತ್ರರಂಗದಲ್ಲಿ, ಧಾರಾವಾಹಿಗಳಲ್ಲಿ, ಕಿರುಚಿತ್ರಗಳಲ್ಲಿ ನಟಿಸಿ ಹೆಸರು ಮಾಡುತ್ತಿರುವ, ಹಲವಾರು ಪ್ರಶಸ್ತಿಗಳನ್ನ ಪಡೆದಿರುವ ಮಂಜುಳಾ ಅರಸ್ರವರು ಮಂಡ್ಯ ಜಿಲ್ಲೆಯ ಒಂದು ಪುಟ್ಟ ಹಳ್ಳಿಯ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದವರು. 10ನೇ ತರಗತಿಯಲ್ಲಿ ಓದುತ್ತಿದ್ದಾಗಲೇ ಮನೆಯಲ್ಲಿ ಮದುವೆ ಮಾಡಿಬಿಟ್ಟರು. ಆನಂತರ ಕಷ್ಟಗಳ ಮೇಲೆ ಕಷ್ಟ. ತದನಂತರ ಬಿಡದಿಯಲ್ಲಿ ಮನೆ ಮಾಡಿಕೊಂಡಿದ್ದ. ಕಾಫಿ ಡೇ ಸೇರಿದಂತೆ ನಾನಾ ಕಡೆ ಕೆಲಸಕ್ಕೆ ಸೇರಿಕೊಂಡು ಪತಿಯ ನೆರವಿಗೆ ನಿಂತ ಮಂಜುಳಾ ಅರಸ್ರವರಿಗೆ ಒಂದು ವಿಚಿತ್ರ ಆವರಿಸಿತು. ಆ ವಿಚಿತ್ರವೇ ಪ್ರತಿದಿನ ಮನೆಯಲ್ಲಿ ಹಾವುಗಳು ಕಾಣಿಸಲು ನಿಂತದ್ದು. ಆನಂತರ ಚೇಳುಗಳು, ವಿಚಿತ್ರವಾದ ಕನಸುಗಳು, ಜೊತೆಗೆ ಹಲವಾರು ಬಾರಿ ಆತ್ಮಹತ್ಯೆಗೆ ಯತ್ನಿಸಿದ್ದು. ವಿಚಿತ್ರಗಳಿಗೆ ಹೆದರಿ 10 ಬಾಡಿಗೆ ಮನೆಗಳನ್ನ ಹಿಡಿದ. ಆನಂತರ ಕಷ್ಟಪಟ್ಟು ಚಿಕ್ಕ ಮನೆಯನ್ನ ಕಟ್ಟಿಕೊಂಡ ನಂತರ ವಿಚಿತ್ರ ಎದುರಾಯಿತು. ಆ ವಿಚಿತ್ರವೇ ಭಯ ಆವರಿಸಿದಂತಾಗೆ ದೇಹದ ಎಡಭಾಗ ಬಿದ್ದು ಹೋಗಿತ್ತು. ಓಡಾಡಕ್ಕಾಗ್ತಿರ್ಲಿಲ್ಲ. ನನ್ನ ಕೆಲಸ ನಾನು ಏನೂ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಸ್ನಾನ ಮಾಡೋಕ್ಕಾಗ್ತಿರ್ಲಿಲ್ಲ, ಊಟ ಮಾಡೋಕ್ಕಾಗ್ತಿರ್ಲಿಲ್ಲ, ಕಾನ್ಶಿಯಸ್ ಅನ್ನೋದು ಇರಲಿಲ್ಲ. ತೆವಳಿಕೊಂಡು ಜೀವನ ಸಾಗಿಸಲು ನಿಂತ, ರೋಧಿಸಲು ನಿಂತ ಮಂಜುಳಾ ಅರಸ್ರವರಿಗೆ ಕೊನೆಗೂ ಒಂದು ಪರಿಹಾರ ಸಿಕ್ಕಿತು. ಆ ಪರಿಹಾರವೇ ಹೀಗೂ ಉಂಟೆ. ಒಂದು ಟೈಮ್ ನಿಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದೆ, ಅನ್ಎಕ್ಸ್ಪೆಕ್ಟೆಡ್ ಪ್ರೋಗ್ರಾಮ್ ನೋಡ್ತಾ ಇದ್ದಿದ್ದು. ಈಗೂ ಉಂಟೆ ಅನ್ಎಕ್ಸ್ಪೆಕ್ಟೆಡ್ ಚಾನಲ್ ಚೇಂಜ್ ಮಾಡ್ತಾ ಮಾಡ್ತಾ ಬರ್ತಾ ಇತ್ತು. ಅಂದು ಹೀಗೂ ಉಂಟೆ ಕಾರ್ಯಕ್ರಮವನ್ನ ನೋಡಿದ ಇವರು ಪತಿಗೆ ವಿಷಯವನ್ನ ತಿಳಿಸಿದ್ರು. ಟಿವಿ9 ಕಚೇರಿಗೆ ಕರೆ ಮಾಡಿ ವಿಳಾಸವನ್ನ ಪಡೆದು ಇವರು ಆ ತಾಣಕ್ಕೆ ಹೋದಾಗ ಆ ಒಂದು ರಹಸ್ಯ ಬಯಲಾಯಿತು. ಆ ಒಂದು ಅಚ್ಚರಿ ಎದುರಾಯಿತು. ಮಂಜುಳಾ ಅರಸ್ರವರನ್ನ ಅವರ ಪತಿ ಆ ಒಂದು ತಾಣಕ್ಕೆ ಎತ್ತಿಕೊಂಡು ಹೋದ ನಂತರ ಆಗಿದ್ದೇನು, ಬಯಲಾದ ರಹಸ್ಯವೇನು? ಹೀಗೂ ಉಂಟೆ ಕಾರ್ಯಕ್ರಮದಿಂದ ಸಿಕ್ಕಂತಹ ಮಾಹಿತಿಯನ್ನ ಆಧರಿಸಿ ಆ ಒಂದು ತಾಣಕ್ಕೆ ಮಂಜುಳಾ ಅರಸ್ರವರನ್ನ ತಮ್ಮ ಪತಿ ಎತ್ತಿಕೊಂಡು ಹೋದಾಗ ಒಂದು ರಹಸ್ಯ ಬಯಲಾಯಿತು. ಒಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯ ಬಿದ್ದು ಹೋದ ಎಡಭಾಗವು ಮತ್ತೆ ಚಾಲನೆಗೊಂಡಿತ್ತು. ಎದ್ದು ಓಡಾಡುವಂತಾಗಿತ್ತು. ಹೆಜ್ಜೆ ಇಡಕ್ ಆಗ್ತಿರ್ಲಿಲ್ಲ. ದೇವಸ್ಥಾನಕ್ಕೆ ಹೋದ್ರೆ ದೇವ್ರನ್ನ ನೋಡಕ್ ಆಗ್ತಿರ್ಲಿಲ್ಲ. ದೇವ್ರನ್ನ ನೋಡಕ್ಕಿಂತ ಕೆಳಗ್ ನೆಲ ನೋಡ್ತಿದ್ದೆ. ಸೊ ಹಿಂಗಿದ್ದೋಡು ನೇರವಾಗಿ ದೇವ್ರನ್ನ ನೋಡಂಗಾಯ್ತು. ಹೆಜ್ಜೆನೂ ಅಷ್ಟೇ ಚೆನ್ನಾಗಿ ಹೆಜ್ಜೆ ಇಟ್ಟು ಓಡಾಡ್ಕೊಂಡು ಈಗ ನಾರ್ಮಲಿ ನಾನು ಆಕ್ಟಿವ್ ಆಗಿದ್ದೇನೆ. ಹೀಗೂ ಉಂಟೆ ಕಾರ್ಯಕ್ರಮದಲ್ಲಿ ಸಿಕ್ಕಂತಹ ಮಾಹಿತಿ ಆಧರಿಸಿ ಇವರು ಹೋಗಿದ್ದಾದ್ರೂ ಎಲ್ಲಿಗೆ? ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡಿದ್ರು ನಿಷ್ಕ್ರಿಯಗೊಂಡಿದ್ದ ದೇಹದ ಎಡಭಾಗವು ಚಾಲನೆಗೊಂಡಿದ್ದಾದ್ರೂ ಎಲ್ಲಿ ಅನ್ನೋ ನಾನಾ ಪ್ರಶ್ನೆಗಳಿಗೆ ಉತ್ತರ ಬೆಂಗಳೂರಿನ ಅಂದ್ರಳ್ಳಿ ರಸ್ತೆಯಲ್ಲಿರುವ
ಜೋಡಿ ಮುನೇಶ್ವರ ಕ್ಷೇತ್ರ. ಹಾಗೆ ಅವರಿಗೆ ಸಂಬಂಧಿಕರಲ್ಲೇ ಆ ಬೆಳವಣಿಗೆ ಸಹಿಸ್ತಿರೋದಕ್ಕೆ ಅವರಿಗೆಲ್ಲ ಕೆಲವು ಪ್ರಯೋಗ ಮಾಡಿ ಆ ಪ್ರಯೋಗದಲ್ಲಿ ಅವರಿಗೆ ಸ್ಟ್ರೋಕ್ ಥರ ಆಗೋ ಥರ ಆಗಿರೋದು. ಸ್ಟ್ರೋಕ್ ಅಲ್ಲ, ಮೆಡಿಕಲಲ್ಲಿ ಸ್ಟ್ರೋಕ್ ಇಲ್ಲ, ಅವರಿಗೆ ಬಿ ಪಿನೂ ಇಲ್ಲ. ಆ ಇದ್ದಕ್ಕಿದ್ದಂಗೆ ಕೈಗಳೆಲ್ಲ ಹೆಡೆದಂಗೆ ಅರ್ಧ ಭಾಗ ಅದು ಮಾಂತ್ರಿಕ ಪ್ರಯೋಗ ಮಾಡಿರೋದು. ಅಭಿವೃದ್ಧಿ ಆಗಬಾರ್ದು, ಬೆಳವಣಿಗೆ ಆಗಬಾರ್ದು. ಸಮಸ್ಯೆಗೆ ಮೂಲವನ್ನ ಹುಡುಕಿ ಅಂದು ನಾನಾ ಪರಿಹಾರಗಳನ್ನ ಮಾಡಿದ ನಂತರ ಮಂಜುಳಾ ಅರಸ್ ಆಶ್ಚರ್ಯಕಾರಿ ರೀತಿಯಲ್ಲಿ ಎದ್ದು ಓಡಾಡಲು ಆರಂಭಿಸಿದ್ರು. ಹಾಗೆ ವರ್ಷಗಳು ಕಳೆದಾಗ ಮಂಜುಳಾ ಅರಸರನ್ನ ಮತ್ತಲವು ವಿಚಿತ್ರಗಳು ಕಾಡಲು ನಿಂತವು. ಕನಸಿನಲ್ಲಿ ಯಾರೋ ಕೂಗುವಂತಹ, ಕಾಡಿನಲ್ಲಿ ಓಡಾಡುವಂತಹ ವಿಚಿತ್ರಗಳು. ಅಂತಹ ಕನಸುಗಳ ನಂತರ ನಾನಾ ರೀತಿಯ ಸಮಸ್ಯೆಗಳು ಮಂಜುಳಾರವರನ್ನ ಆವರಿಸಿದ್ದು. ನೆಮ್ಮದಿ ಇಲ್ಲದಂತಾಗಿದ್ದು. ತಂದೆಯವರು ಸಾವನ್ನಪ್ಪಿದ್ದು. ಮದುವೆಗೆ ಬಂದ ದೊಡ್ಡ ಮಗಳು ಸಾವನ್ನಪ್ಪಿದ್ದು. ಖಿನ್ನತೆಯೊಂದಿಗೆ ಹಾಸಿಗೆ ಹಿಡಿದ ಮಂಜುಳಾ ಅರಸ್ ಚಿಕ್ಕ ಮಗಳ ಸಲಹೆಯಂತೆ ಮತ್ತೆ ಜೋಡಿ ಮುನೇಶ್ವರ ಕ್ಷೇತ್ರಕ್ಕೆ ಹೋಗಲು ನಿಂತ ನಂತರ ಮತ್ತೊಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ಸಿನಿಮಾಗಳಲ್ಲಿ ನಟಿಸಲು ನಿಂತದ್ದು. ಹೊಸ ಜೀವನ ಆರಂಭವಾಗಿದ್ದು. ಮುನೇಶ್ವರ ಸ್ವಾಮಿ ದೇವಸ್ಥಾನದ ಬಗ್ಗೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ಪವಾಡ ಸರ್. ಹಿಂಗಿದ್ದವ್ರು ಹಿಂಗಾಗ್ಬೋದು. ತುಂಬ ಏನೂ ಆಗ್ತಾನೆ ಇಲ್ಲ ಅನ್ನೋರಿಗೆ ಬದಲಾವಣೆ ಕಾಣ್ತೀವಿ, ತುಂಬ ಬದಲಾವಣೆ ಆಗತ್ತೆ. ಆಮೇಲೆ ಆ ತಂದೆ ದಯೆ ಹಂಗೆ ಇದೆ, ಕಣ್ಬಿಟ್ಟು ಪಟ್ ಅಂತ ನೋಡೋದೇ ಅವರು. ಈಗ ಪಕ್ಕದಲ್ಲಿ ಇದ್ದವರು ನೋಡ್ತಾರೋ ಇಲ್ವೋ ಗೊತ್ತಿಲ್ಲ, ಆ ತಂದೆ ನಿಜವಾಗ್ಲೂ ನೋಡ್ತಾರೆ. ಇನ್ನು ಕನಸಿನಲ್ಲಿ ಯಾರೋ ಕೂಗುವಂತಹ, ಕಾಡಿನಲ್ಲಿ ನಡೆದಾಡುವಂತಹ ವಿಚಿತ್ರಗಳಿಗೆ ಮೂಲವನ್ನ ಹುಡುಕಲು ನಿಂತಾಗ ಹಿಂದಿನ ಜನ್ಮದ ಆ ಸಂಗತಿಗಳು ಬಯಲಾದವು. ಹಿಂದಿನ ಜನ್ಮದಲ್ಲಿ ತಾನು ಪೂಜಿಸುತ್ತಿದ್ದ ದೇವಿಯ ಮಂದಿರವು ಬಯಲಾಗಿದ್ದು. ಹಿಂದಿನ ಜನ್ಮದಲ್ಲಿ ತಾನು ಪ್ರೀತಿಸಿದ್ದ ವ್ಯಕ್ತಿಯೇ ಈ ಜನ್ಮದಲ್ಲಿ ಹಾವಾಗೆ ವಿಚಿತ್ರಗಳನ್ನ, ಆಘಾತಗಳನ್ನ ಎದುರಾಗಿಸಲು ನಿಂತಹ ಸಂಗತಿ ಬಯಲಾಗಿದ್ದು. ಪರಿಹಾರಗಳ ಕ್ರಮವಾಗಿ ಪ್ರಶ್ನಾವಳಿಯಿಂದ ಸಿಕ್ಕಂತಹ ಮಾಹಿತಿಯನ್ನ ಆಧರಿಸಿ ಆ ಒಂದು ತಾಣಕ್ಕೆ ಹೋಗಿ ಪೂಜೆಯನ್ನ ಸಲ್ಲಿಸಿಕೊಂಡು ಬಂದ ನಂತರ ಜೋಡಿ ಮುನೇಶ್ವರ ಕ್ಷೇತ್ರದಲ್ಲಿ ನಾನಾ ಪೂಜೆಗಳನ್ನ ನೆರವೇರಿಸಲಾಯಿತು. ಇಲ್ಲಿ ಎಂತಹ ಚಕಿತಗಳು ಬೇಕಾದ್ರೂ ಎದುರಾಗಬಹುದೆಂಬ ಮಾತಿಗೆ ಜೋಡಿ ಮುನೇಶ್ವರ ಕ್ಷೇತ್ರದಲ್ಲಿ ನಟಿ ಮಂಜುಳಾ ಅರಸ್ರವರಿಗೆ ಎದುರಾದ ಅಚ್ಚರಿಗಳೇ ಸಾಕ್ಷಿಯಾಗಿವೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.